ಆತ್ಮೀಯ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ ಎಮ್ಮ ಅಥವಾ ಮಲ್ಲಪ್ಪ ಜೊತೆ ಆತ್ಮೀಯರೇ, ಈಗಾಗಲೇ ಜೈಪುರ್ ಸಾಹಿತ್ಯ ಉತ್ಸವ ಅಂದರೆ ಜೈಪುರ್ ಲಿಟ್ರೇಚರ್ ಫೆಸ್ಟಿವಲ್ ಆರಂಭ ಆಗಿದೆ. ಚರ್ಚೆಗಳು ನಡೀತಾ ಇದ್ದಾವೆ. ಒಳ್ಳೆ ಧೀಮಂತ ವ್ಯಕ್ತಿತ್ವದ ಸಾಹಿತಿಗಳು ಬಂದು ಮಾತಾಡ್ತಾ ಇದ್ದಾರೆ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಹೆಸರುವಾಸಿಗಳಾದಂಥವರು ಅವರು ವಿಶೇಷವಾಗಿ ಮಾತಾಡಿದ್ದೆವು ಚೈನಾದ ಪುನರುತ್ಥಾನ ಮತ್ತು ಸಾಮ್ರಾಜ್ಯಶಾಹಿ ಅಂದರೆ ಇಂಗ್ಲೀಷ್ ನಮ್ಮನ್ನು ಆಳಿದ್ದು, ಬ್ರಿಟಿಷ್ ನಮ್ಮನ್ನು ಆಳಿದ್ದು, ಇದರ ಬಗ್ಗೆ ಏನೇನು ಪರಿಣಾಮಗಳಾದವು. ನಮಗೆ ಇಂಗ್ಲೀಷ್ ಬಂತು, ಆಧುನಿಕತೆ ಬಂತು, ಎಲ್ಲ ಬಂತು, ಆದರೆ ಗುಲಾಮಗಿರಿನೂ ಬಂದುಬಿಡ್ತಾರಪ್ಪ ಅದ್ರ ಜೊತೆಗೆ ಅನ್ನುವಂಥ ಮಾತುಗಳನ್ನು ಮಾತಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಅದೇನು ಗಾಯಗಳನ್ನು ಬಿಟ್ಟು ಹೋಗಿದೆ. ಸಾಮ್ರಾಜ್ಯಶಾಹಿ ಏನು ಆಡಳಿತ ನಮಗೆ ಅಷ್ಟು ಗಾಯಗಳು ಬಿಟ್ಟು ಹೋತು, ನಾವೇನು ಬದಲಾವಣೆ ಆಗಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಭಾಳಷ್ಟು ಚರ್ಚೆ ಮಾಡಿದ್ದಾರೆ. ಆ ಚರ್ಚೆಯಲ್ಲೇ ಏನೋ ವಿಶೇಷವಾಗಿ ಸ್ಟೀಫನ್ ಫ್ಲಾಟ್, ಕ್ರಿಸ್ಟೋಫರ್ ಡಿ ಬೆಲಿಗ್, ಪಂಕಜ್ ಮಿಶ್ರಾ, ಅನಿತಾ ಆನಂದ, ಜೇನ್ ಒಮಾಯರ್ ಇಂಥವರೆಲ್ಲ ಇದರಲ್ಲೇ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈ ಸಾಮ್ರಾಜ್ಯಶಾಹಿ ಗಾಯದಿಂದಾಗೆ ಇದರ ಹೊಡೆದಿಂದಾಗೆ ಗಾಜಾಪಟ್ಟಿ ಗೊತ್ತಾದ್ರೆ ನಿಮಗೆ ಗೊತ್ತು, ಪ್ಯಾಲೆಸ್ತೇನ್ಗಳು. ಆ ಪ್ಯಾಲೆಸ್ತೇನ್ಗಳ ಅವರ ತವರು ಮನೆ ಅದು. ಇವತ್ತು ಅವರಲ್ಲಿ ನಿಲ್ಲದಂಥ ಪರಿಸ್ಥಿತಿ ಆಗಿಬಿಟ್ಟದ. ಈಗಾಗಲೇ ಪತ್ರಕರ್ತರು 159 ಮಂದಿ ಪ್ಯಾಲೆಸ್ತೇನ್ಗಳು ಸತ್ತಿದ್ದಾರೆ ಅಂತ ರಿಪೋರ್ಟ್ಗಳಿದ್ದಾವೆ, ನ್ಯೂಸ್ಗಳಿದ್ದಾವೆ. ಜಗತ್ತು ಏನು ಮಾಡ್ತಾಯಿಲ್ಲ, ವಿಶ್ವಸಂಸ್ಥೆ ಏನು ಮಾಡ್ತಾ ಇಲ್ಲ, ಅವರಲ್ಲಿ ಜಾಗ ಬಿಡುವಂಥ ಪ್ರಸಂಗ ಇವತ್ತು ಇಸ್ರೇಲ್ ತಂತದ ಅನ್ನುವಂಥ ನೋವನ್ನು, ಸಂಕಟವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ. ಯಾಕೆಂದರೆ ಸ್ವತಂತ್ರ ಅಲ್ಲೇನು ಒಂದು ವಾತಾವರಣ ಈ ಸಾಮ್ರಾಜ್ಯಶಾಹಿಗಳು ನಮ್ಮಲ್ಲೂ ಆಗಿರ್ಬೋದು, ಇನ್ನುಳಿದಲ್ಲಿ ಕಾಲೋನಿಗಳ ನಿರ್ಮಾಣ ಅದು ಗೊತ್ತದೆ ನಿಮಗೆ. ನಾವು ಒಂದು ಕಾಲೋನಿ ಇದ್ವಿ ಒಂದು ಕಾಲಕ್ಕೆ, ಭಾರತೀಯರು ಸಹಿತ ಬ್ರಿಟಿಷರ ಕಾಲೋನಿ ಆಗಿದ್ದು, ಇನ್ನುಳಿದ ಅನೇಕ ದೇಶಗಳಿದ್ದು. ಅದರಲ್ಲೂ ಯುರೋಪಿನ ದೇಶಗಳು ಭಾಳಷ್ಟು ಕಡೆ ತಮ್ಮ ಕಾಲೋನಿಗಳನ್ನು ಮಾಡಿಕೊಂಡು ಆ ಒಂದು ನೆಲೆಯಲ್ಲಿ ನಮ್ಮನ್ನು ಆಳಿದ್ದು, ನಮ್ಮ ಗುಲಾಮರನ್ನು ಮಾಡಿದ್ದು ಎಷ್ಟು ತೊಂದರೆ ಕೊಟ್ಟು ಅನ್ನುವಂಥದ್ದು. ನಮ್ಮಲ್ಲಿ ಏನೋ ಒಂದು ವೈಚಾರ ಶಕ್ತಿ ಬಂತು, ಹಾಗೆ ಹೀಗೆ ನಾವು ಮಾತಾಡ್ತೀವಿ ಇವತ್ತು. ಅದಕ್ಕೆ ಕಾರಣ ಏನಪ್ಪ ಅಂದರೆ ಇಂಗ್ಲೀಷ್ ಅನ್ನುವಂಥ ಮಾತನ್ನು ಈ ಒಂದು ನೆಲೆಯಲ್ಲಿ ನಾವು ಯೋಚನೆ ಮಾಡಿದಾಗ ಸರಿ ಅನಿಸ್ತದೆ. ಬಟ್ ಒಳಾರ್ಥದಲ್ಲಿ ನಾವು ಇವತ್ತು ಏನಾಗಿಬಿಟ್ಟಿವಪ್ಪ ಅಂದರೆ ಗುಲಾಮರಾಗಿದ್ದೀವಿ, ನಮ್ಮ ವಿಚಾರನ ಹೇಳುವ ಸ್ಥಿತಿಯೊಳಗೆ ಇಲ್ಲ ಅನ್ನುವಂಥ ಮಾತನ್ನು ಚರ್ಚೆ ಮಾಡಿದ್ದಾರೆ. ವಿಶೇಷವಾಗಿ ಭಾಳ ದೊಡ್ಡ ದೀರ್ಘ ಚರ್ಚೆಯನ್ನು ಮಾಡಿದ್ದಾರೆ. ಅನಿತಾ ಆನಂದ್ ಅನ್ನುವಂಥವ್ರು ಫ್ರಮ್ ರೀನ್ ಆಫ್ ಎಂಪೈರ್ ಅಂತೇಳಿ ಪುಸ್ತಕದಲ್ಲ ಈ ಪಾಶ್ಚಾತ್ಯ ದೇಶಗಳನ್ನು ಆಧುನಿಕ ಜಗತ್ತಿನ ವಿನ್ಯಾಸಕಾರರು ಎಂದು ಹೇಳಲಾಗುತ್ತದೆ. ಅದರ ಹಿಂದೆ ಎಷ್ಟೊಂದು ಕ್ರೌರ್ಯ ಮತ್ತು ಕಣ್ಣೀರು ಅನ್ನೋ ಮಾತನ್ನು ಬಳಸ್ತಾ ಇದ್ದಾರೆ. ಯಾಕಂದರೆ ಇವರು ಗೆಲ್ಲಬೇಕಾಗಿತ್ತು ಅಂದರೆ ಇವರು ಕೈವಶ ಮಾಡ್ಕೊಳ್ಳೋ ಸಲುವಾಗಿ ಎಷ್ಟು ಜನರು ಕೊಲೆ ಮಾಡಿದ್ರಪ್ಪ ಇವರು, ಎಷ್ಟು ಜನರಿಗೆ ನೋವು ಮಾಡಿದರು. ತಾವು ಒಂದು ಕಾಲೋನಿಯನ್ನು, ತಮ್ಮ ಕಾಲೋನಿಯನ್ನು ನಿರ್ಮಾಣ ಮಾಡೋ ಸಲುವಾಗಿ ಇಡೀ ಒಂದು ಮಾನವ ಜನಾಂಗ ಹೊಡೆತ ಕೊಟ್ಟು ಹೋಗಿಬಿಟ್ರು. ತಮ್ಮ ವಿಚಾರ ನಮ್ಮಲ್ಲಿ ಹಾಕಿದರು, ಅದ್ರ ಕೆಲವೊಂದು ಒಳ್ಳೆಯವು ಬಂದು, ಇನ್ನು ಕೆಲವೊಂದು ಕೆಟ್ಟವು ಬಂದು ಅನ್ನೋದು ಚರ್ಚೆ ಭಾಳ ದೀರ್ಘವಾಗಿ ನಡೀತದೆ. ಆ ಅವತ್ತಿನ ಗಾಯ ಒಂದು ಕಾಲಕ್ಕೆ ಪ್ಯಾಲೆಸ್ತೇನಿಯರು ತಮ್ಮ ನೆಲದಲ್ಲಿ ತಾವು ಸ್ವತಂತ್ರವಾಗಿ ಬದುಕಿದ್ರು. ಪಾಪ ಅವರು ಒಳ್ಳೆಯ ಜೀವನವನ್ನು ಮಾಡ್ತಾಯಿದ್ರು. ಆದರೆ ಈ ಯುದ್ಧಗಳಿಂದ, 1ನೇ ಮಹಾಯುದ್ಧ ಆಗಿರ್ಬೋದು, 2ನೇ ಮಹಾಯುದ್ಧ ಆಗಿರ್ಬೋದು, ಜಗತ್ತು ಪರಿವರ್ತನಾ ಸಮಯದಲ್ಲಿ ಇಸ್ರೇಲಿಗಳಂತಂದು ಇಲ್ಲಿ ಆಯ್ಕೆ ಇಲ್ಲಿ ಪ್ಯಾಲೆಸ್ತೇನ್ಗಳ ಅನಾಥರನ್ನಾಗಿ ಮಾಡಿದರು ಅನ್ನುವಂಥ ಮಾತನ್ನು. ಯಾಕಂದರೆ ಇದು ಆಧುನಿಕತೆ ಜೊತೆಗೆ ಇದು ಬಂದದ್ದು ಬಳವಳಿಯಾಗಿ. ಪಾಶ್ಚಾತ್ಯ ನಮ್ಗೆ ಒಳ್ಳೆಯದನ್ನು ಕೊಟ್ಟರು, ಅದೇ ಕಾಲ ಕೆಟ್ಟದ್ದು ಅದು ಗಾಯಗಳು ಉಳಿದ್ಬಿಟ್ಟಿದ್ದಾವೆ ಇವತ್ತು. ಆದರೆ ಇದರಿಂದ ಒಂದು ಸ್ವಲ್ಪ ಚೈನಾ ಇತ್ತೀಚೆಗೆ ಒಂದು ಸ್ವಲ್ಪ ಹೊರಗೆ ಬರ್ತಾ ಇದೆ ಅನ್ನೋಂಥ ಮಾತು ವ್ಯಕ್ತ ಆಗಿದ್ದಾವೆ. ಯಾಕಪ್ಪ ಅಂತಂದ್ರೆ ಚೈನಾ ಇವತ್ತು ಬೆಳೆದು ನಿಲ್ತಾ ಇದೆ, ಕಾಂಪಿಟೇಷನ್ ಮಾಡ್ತದೆ ಅಮೆರಿಕ ಜೊತೆಗೆ ಅಥವಾ ಯುರೋಪಿಯನ್ ದೇಶಗಳ ಜೊತೆಗೆ. ಇದೊಂದು ಮಾತು ಹೊರಗೆ ಬಂದದ ಇವತ್ತು. ಈ ಒಂದು ಕಾಲೋನಿಸಮ್ ಮಾಡ್ಬೋದು ನಾವು ಅಥವಾ ಇದೊಂದು ಸಾಮ್ರಾಜ್ಯಶಾಹಿ ಅಂತ ಹೇಳ್ಬೋದು. ಇದರಿಂದ ಏನಾದರೂ ಇವತ್ತು ಹೊರಗೆ ಬಂದಿದ್ದರೆ ಒಂದು ಸ್ವಲ್ಪ ಚೈನಾ ಬಂದದಪ್ಪ ಈ ಶಕಾಲದಲ್ಲಿ ಅಂತೇಳಿ. ಮತ್ತು ಒಂದು ಕಾಲಕ್ಕೆ ಜಪಾನು ಸಹಿತ ಅದು ಏನಪ್ಪ ಅಂದ್ರೆ ಕಾಲೋನಿ ಅಂದ್ರೆ ನಮ್ಮ ಮೇಲೆ ಆಳೋದಕ್ಕನ ಬೆಲೆ ಹತ್ತಂತಿದ್ದವು, ಸರ್ವಾಧಿಕಾರಿಯಾಗಿ ಬೆಲೆ ಹತ್ತಿದಂಥದ್ದು. ಅದು 2ನೇ ಮಹಾಯುದ್ಧದಲ್ಲಿ ಹೊಡೆತ ಬಿದ್ದ ನಂತರ ಅದು ಒಂದು ಏನಪ್ಪ ಅಂದ್ರೆ ಸಮಾನ ದೃಷ್ಟಿಯನ್ನು ವಿಚಾರ ಮಾಡುವಂಥ ಒಂದು ದೇಶ ಪರಿವರ್ತನೆ ಆಯಿತು ಅನ್ನೋದು ಸಹಿತ ಈ ಸಂದರ್ಭದಲ್ಲೇ ನೆನಪಿಸ್ಕೊಳ್ತಾ ಇದ್ದಾರೆ. ಇನ್ನು ಶಾಹು ಪಟೋಲೆ ಅವರು ನಮ್ಮ ದೇಶದ ರೆಸಿಪಿ ಆಫ್ ಹೆಲ್ತ್ ಕಿಚನ್ ಅಂತೇಳಿ ಪುಸ್ತಕದಲ್ಲಿ ಮಾತಾಡಿದ್ದಾರೆ. ವಿಶೇಷವಾಗಿ ಶಾಹು ಪಟೋಲೆ ಅವರು ಮರಾಠವಾಡದವರು. ಇಲ್ಲೇ SC/STಗಳದನ್ನ ಪಾಪ ಅವ್ರದ್ದು ಆಹಾರ ಪದ್ಧತಿ ಅಂತ, ಅವ್ರು ಹೆಂಗೆ ಆಹಾರ ಪದ್ಧತಿ ಏನು ಎಂತು ಅಂತೇಳಿ ಇವತ್ತು ನೋಡಿರ್ಬೋದು ನೀವು. ನಮ್ಮಲ್ಲ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಈಗ ಯಾರಾದರೂ ಈ ಬಾಡಿಗೆ ಬರಲಿ ಅದಕ್ಕೂ ಬರಲಿ ಬಂದಾಗ ನಮ್ಮ ಜಾತಿ ಕೇಳೋದಿಲ್ಲ, ನೀವು ಮಾಂಸ ತಿಂತೀರಿ ಏನ್ರಿ ಅಂತ ಕೇಳ್ತಾರೆ. ಇದರಿಂದ ಏನಾಗಿಬಿಡ್ತಪ್ಪ ಅಂದರೆ ಮಾಂಸ ತಿನ್ನೋರೆಲ್ಲರೂ
ಕೀಳು ಜಾತಿಯವರು ಅನ್ನುವಂಥದ್ದು. ಅಂದ್ರೆ ಈ ದೇಶದ ಜಾತಿ ಪದ್ಧತಿ ಬಗ್ಗೆ ಶೌಕ್ ಪಟೇಲ್ರವ್ರು ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಆಹಾರ ಪದ್ಧತಿ ಆಯಿತು, ಮತ್ತೇನು ಆಯಿತು, ನಮ್ಮಲ್ಲಿ ಡಿವೈಡನ್ ಮಾಡ್ತಾ ಹೋಗಿದೆ ಅನ್ನೋಂಥ ಮತ್ತೆ ಚರ್ಚೆ ಆಗ್ತು. ಇಂಥ ಉನ್ನತವಾದಂಥದ್ದು. ಮತ್ತು ಇನ್ನೊಂದು ಮಾತು ನಾನು ಮೆಲ್ಲಲ್ಲಿ ರಿಪೀಟ್ ಮಾಡ್ತಾ ಇರ್ತೀನಿ, ನಿಮಗೆ ಗೊತ್ತದ ಏನಪ್ಪ ಅಂತಂದ್ರೆ, ಜಾತಿ ವ್ಯವಸ್ಥೆ ಈ ದೇಶವನ್ನು ಪೂರ್ತಿ ಮಗ್ಗ ಮಲಗಿಸ್ತು, ನಮ್ಮನ್ನು ಗುಲಾಮರನ್ನಾಗಿ ಮಾಡಿತು ಅನ್ನುವಂಥದ್ದು. ಇದರಲ್ಲಿ ಎರಡು ಮಾತಾಗಿ ಇಲ್ಲ. ಯಾಕಂದರೆ ನಮಗೆ ಒಡೆದು ಹೋಗಿಬಿಡ್ತು ಇಡೀ ದೇಶ. ಸಣ್ಣ ಗುಂಪಾಗಿ ಸಣ್ಣ ಕಾಲೋನಿಗಳಾಗಿ ಉಳಿದಕ್ಕಾಗಿ, ಒಂದು ದೃಢವಾದ ಶಕ್ತಿ ಇಲ್ಲದಕ್ಕಾಗಿ, ಎಲ್ಲರೂ ಶಿಕ್ಷಣ ಸಿಗಲಾರದಕ್ಕಾಗಿ, ಬಹುಸಂಖ್ಯಾತರ ಶಿಕ್ಷಣ ಸಿಗಲಿಲ್ಲ, ಒಂದು ಆಹಾರ ಸರಿಯಾಗಿ ಸಿಗಲಿಲ್ಲ, ಆರೋಗ್ಯ ಸಿಗಲಿಲ್ಲ. ಹೀಗಾಗಿ ನಾವು ಗುಲಾಮರಾಗ್ತಾ ಬಂದೀವಿ ಅನ್ನೋದನ್ನು ಮೆಲ್ಲನೆ ಹೇಳ್ತಾ ಇದ್ದೀನಿ. ಅಂಥ ಮಾತುಗಳೆಲ್ಲ ಚರ್ಚೆ ಆಗಿದ್ದಾವೆ. ಜೊತೆಗೆ ಈ ಒಂದು ಏನಪ್ಪ ಅಂದ್ರೆ ಪಾಶ್ಚಾತ್ಯರ ದಾಳಿಯಿಂದಲ್ರಿ ಬೇಡ, ಈ ಒಂದು ಸಾಮ್ರಾಜ್ಯಶಾಹಿಗಳಿಂದಾಗಿ ಏಷ್ಯಾ ಕಂಡಿದ್ದು ಏನಪ್ಪ ಅಂತಂದ್ರೆ ಇವರೆಲ್ಲರೂ ಗುಲಾಮರಾಗಿಬಿಡ್ತು ಅನ್ನುವಂಥ ಮಾತು. ಅದರಲ್ಲಿ ಇಂಡಿಯಾನೂ ಹೌದು, ಭಾರತ ಹೌದು, ಮತ್ತು ಜೊತೆಗೆ ಚೈನಾನ ಮೇಲೂ ದಾಳಿ ಆಗಿತ್ತು. ಅದ್ರ ನಂತರ ಚೇಂಜ್ ಆಗ್ತಾ ಬಂದ. ಯಾಕಪ್ಪ ಅಂತಂದ್ರೆ ಈ ಜಪಾನ್ ಮತ್ತು ಪಶ್ಚಿಮ ರಾಷ್ಟ್ರಗಳ ದಾಳಿಗೆ ಚೈನಾನು ಸಿಲುಕಿರ್ತದೆ. ಯಾಕಂದ್ರೆ ಅದು ಆ ಸಂದರ್ಭದಲ್ಲಿ ವೀಕ್ ಇರ್ತದೆ, ಅಲ್ಲಿ ಫ್ಯೂಡಲಿಸಮ್ ಇರ್ತದೆ. ಅಂದ್ರೆ ಜಮೀನ್ದಾರಿ ಪದ್ಧತಿ ಇರೋದರಿಂದ ಕೆಲವು ಜನ ಬುದ್ಧಿವಂತರಾಗಿಬಿಡ್ತಾರೆ. ಮತ್ತು ಧರ್ಮ ಎಲ್ಲರಿಗೂ ಸಮಾನವಾಗಿ ಸಮಾನತೆಯನ್ನು ಕೊಡದೇ ಇದ್ದಿದ್ದರದಾಗೆ ಕೆಲವು ಅಂದ್ರೆ ಬಹಳಷ್ಟು ಜನ ಏನಾಗಿಬಿಡ್ತಾರಪ್ಪ ಅಂತಂದ್ರೆ ಹೋರಾಟ ಪ್ರವೃತ್ತಿಯನ್ನು, ಕಲಿಕೆಯನ್ನು, ಆರೋಗ್ಯವನ್ನು ಬೆಳೆಸ್ಕೊಳ್ಳಾರ್ದು ಹೋಗಿದ್ದಕ್ಕಾಗಿ ಒಂದು ರೀತಿ ಏನಪ್ಪ ಅಂದ್ರೆ ಇಲ್ಲಿಯ ಎಲ್ಲ ಏಷ್ಯಾ ಖಂಡ ದೇಶಗಳು ವಿಶೇಷವಾಗಿ ಒಂದು ಗುಲಾಮತನದ ಮನಸ್ಥಿತಿಯಲ್ಲಿ ಬಂದಿದ್ದಾವೆ ಅನ್ನುವಂಥ ಮಾತನ್ನು ಈ ದಿಗ್ಗಜರೆಲ್ಲ ಮಾತಾಡಿದ್ದಾರೆ. ವಾಸ್ತವದಿಂದ ಏನೇನಾಯಿತು ಪರಿಸ್ಥಿತಿ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಚಿಂತನೆ ಮಾಡಿದ್ದಾರೆ. ಆ ಚಿಂತನೆಯಲ್ಲೇ ನಮ್ಮ ಈಗಾಗಲೇ ಹೇಳಿದಾಗ ಜೇನ್ ಉಮಾಯರಾಗಿರ್ಬೋದು, ಲಲಿತಾ ಆನಂದ್ ಆಗಿರ್ಬೋದು, ಜೊತೆಗೆ ಪಂಕಜ್ ಮಿಶ್ರಾ ಅವರಾಗಿರ್ಬೋದು, ಅನೇಕರು ಭಾಗವಹಿಸಿದಂಥ ವಿಚಾರಗಳನ್ನು ಮಂಡಿಸಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಚರ್ಚೆ ಮಾಡೋದ್ರಿಂದ ಏನಪ್ಪ ಅಂತಂದ್ರೆ ವಿಷಯದ ಆಳಕ್ಕೆ ಇಳಿದು ಹೋಗುವ ಸಾಹಿತ್ಯಗಳು ಇದ್ದಾವೆ. ಇಲ್ಲಿ ಸಂವಾದವನ್ನು ಮಾಡಿದ್ದಾರೆ ಜೈಪುರ್ ಈ ಒಂದು ಸಾಹಿತ್ಯ ಉತ್ಸವದಲ್ಲ. ಸುಮ್ಮನೆ ಎದ್ದು ಭಾಷಣ ಮಾಡಿ ಯಾರು ಕೇಳೋದು, ಕುಂತಲ್ಗೆಲ್ಲೊಬ್ಬ ನಿದ್ದೆ ಮಾಡುವಂಥ ಪ್ರಸಂಗಗಳು ಬರ್ತಿರ್ತಾವೆ. ಅದನ್ನು ಮಾಡಲಾರ್ದು ಚರ್ಚೆಗೆಂಬು ಕೊಟ್ಟ ಹೊಸ ರೀತಿಯಾದಂಥ ವಿಚಾರಗಳನ್ನು ಹೊರಗೆ ಹಾಕಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಪ್ರಯತ್ನಕ್ಕೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಅದರಲ್ಲೂ ಈ ಏಷ್ಯಾ ಖಂಡದ ದೇಶಗಳು ಯಾವ ರೀತಿಯಾಗಿ ಯುರೋಪಿನ ದೇಶಗಳಿಗೆ ಗುಲಾಮ ಆಗ್ತಾ ಹೋದವು ಅನ್ನೋದನ್ನು ಬಿಡಿಸ್ತಾ ಹೋಗ್ತಾರೆ. ಅದನ್ನು ಇವತ್ತು ನಾವು ಅಳಿಸ್ಬೇಕಾಗಿದ್ದೀನಂಥ ಮಾತನ್ನು, ಜೊತೆಗೆ ಸ್ವಂತಿಕೆಯನ್ನು ಬೆಳೆಸ್ಕೋಬೇಕು ಅನ್ನುವಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಈ ಒಂದು ಫಂಕ್ಷನ್ದಲ್ಲಿ ಅಥವಾ ಸಭೆಯಲ್ಲೇ ಇಡೀ ದೇಶದ ಅರ್ಥವ್ಯವಸ್ಥೆ ಬಗ್ಗೆ, ಇಲ್ಲಿ ಸಾಮಾಜಿಕ ವ್ಯವಸ್ಥೆ ಬಗ್ಗೆ, ಸಾಂಸ್ಕೃತಿಕ ಬೆಳವಣಿಗೆ ಬಗ್ಗೆ ಸಾಕಷ್ಟು ವಿಷಯಗಳು ಚರ್ಚೆ ಆಗಿದ್ದಾವೆ. ಜೊತೆಗೆ ಕೊಲೋನಿಸಮ್ ಅಂದ್ರೆ ಈ ಒಂದು ಹೊಸದಾಗಿ ಇನ್ನೊಬ್ಬರ ಗುಲಾಮರಾಗಿದ್ದದ್ದು ಸಹಿತ ತಪ್ಪಿತಪ್ಪ ನಮ್ಮದು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ದಾರೆ. ಹೀಗಾಗಿ ಈ ಸಾಮ್ರಾಜ್ಯಶಾಹಿತ್ವ ಅಥವಾ ರಾಜನ ದೇವರಪ್ಪ ಮತ್ತಾರಿಲ್ಲ ಅನ್ನುವಂಥ ಒಂದು ವಿಚಾರ ಬ್ರಿಟಿಷರು ಬಿತ್ತಿದ್ರೂ ಸಹಿತ ನಂತರದಲ್ಲೇ ಈ ವಿಷಯದಲ್ಲೇ ಒಂದಿಷ್ಟು ಗಾಯಗಳು ಅದು, ನೋವು ಅದು, ಬಟ್ ಆದರೂ ಸಹಿತ ಭಾರತ ಅನ್ನುವಂಥದ್ದು ಒಂದು ಹೊಸ ಶಕ್ತಿಯಾಗಿ ಇತ್ತೀಚೆಗೆ ಬೆಳವಣಿಗೆ ಆಗ್ತಾಯಿದೆ. ಇನ್ನೂ ಆಗಿಲ್ಲ, ಅದು ಆಗಬೇಕಾಗಿದ್ದು. ಅದಕ್ಕೆ ಯಾವ ರೀತಿಯಾಗಿ ಸಹಾಯ ಸಹಕಾರ ಸಿಗ್ಬೋದು ಜನರಿಂದ ಅನ್ನೋದು ಸಹಿತ ಇವತ್ತು ವಿಚಾರ ಮಾಡಲಾಗಿದೆ. ಏನೋ ಆಗಲಿ, ಈ ಒಂದು ಜೈಪುರ್ ಲಿಟ್ರೇಚರ್ ಫೆಸ್ಟಿವಲ್ ಹೊಸ ಚಿಂತನೆಯನ್ನು, ಈ ದೇಶದ ಸಾಂಸ್ಕೃತಿಕ ಡೆವಲಪ್ಮೆಂಟನ್ನು ನಿರಂತರ ಚರ್ಚೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದು. ಈ ಸಲ ವಿಷಯ ಆಯ್ಕೆನೂ ಸಹಿತ ಭಾಳ ಚೆನ್ನಾಗಿತ್ತು. ಹೇಗಪ್ಪ ಅಂತಂದ್ರೆ ಫ್ರಮ್ ದ ರೂಯಿನ್ ಆಫ್ ಎಂಪೈರ್, ಸಾಮ್ರಾಟ್ ಹೆಂಗೆ ಹಾಳಾಯಿತು, ನಾಶ ಆಯಿತು ಅನ್ನೋದ್ರ ಜೊತೆಗೆ ಅದು ಬಿಟ್ಟು ಒಂದು ಗಾಯಗಳು ಯಾವ ರೀತಿ ನಮ್ಮನ್ನು ಎಲ್ಲಿ ತಂದು ನಿಲ್ಲಿಸುವಂಥ ವಿಚಾರ ಚರ್ಚೆ ಮಾಡಿದ್ದಾರೆ. ಹೀಗಾಗಿ ಈ ಒಂದು ಲಿಟ್ರೇಚರ್ ಒಂದು ಫೆಸ್ಟಿವಲ್ ಹಬ್ಬಕ್ಕೆ ನಾವು ಇದು ನಿರಂತರವಾಗಿ ಟಚ್ ಇಟ್ಕೊಂಡು ಅದ್ರ ಬಗ್ಗೆ ಹೇಳೋ ಪ್ರಯತ್ನ ಮಾಡ್ತಾಯಿದ್ದೀವಿ. ನೀವು ಅದ್ರ ಬಗ್ಗೆ ಇನ್ನಷ್ಟು ನೀವು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ರೆ ಭಾಳ ಒಳ್ಳೆಯದು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೋಬೇಡ್ರಿ. S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.